ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರು, ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಸ್ನೇಹಿತರೆ ನಮಸ್ಕಾರ, ನಾನು KJ ಹಳ್ಳಿ ಸುರೇಶ್. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಆಡಳಿತಾರೂಢ ಕಾಂಗ್ರೆಸ್ ಪಡಸಾಲೆಯಲ್ಲಿ ತಣ್ಣನೆಯ ರಾಜಕೀಯ ತಂತ್ರಗಾರಿಕೆಗಳು ಗರಿಗೆದರಿವೆ, ಮತ್ತೆ ತಂತ್ರ ಪ್ರತಿತಂತ್ರಗಳು ನಡೀತಾ ಇದ್ದಾವೆ. ಆದ್ರೆ ಕಾಂಗ್ರೆಸ್ನಲ್ಲಿ ಬಹಳ ಆತಂಕಕ್ಕೆ ಕಾರಣ ಆಗಿರೋದೇನು ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹಾ ಮೌನ. ಸಿದ್ದರಾಮಯ್ಯ ಅಂದ್ರೆ ಒಂದು ರೀತಿ ರಾಜಕೀಯದಲ್ಲಿ ಚಾಣಾಕ್ಷ ರಾಜಕಾರಣಿ, ಜೊತೆಗೆ ತನ್ನ ಎದುರಾಳಿಗಳಿಗೆ ಯಾವುದೇ ಮುಲಾಜಿಲ್ಲದೆ ರಾಜಕೀಯ ಕೌಂಟರ್ ಕೊಡ್ತಿದ್ದಂತಹ ಸಿದ್ದರಾಮಯ್ಯನವರು ಈಗ ಒಂದು ರೀತಿಯ ಮೌನಕ್ಕೆ, ಶಾಂತಿಗೆ, ಸಹನೆಗೆ, ಅಂದ್ರೆ ಆ ಅಗ್ರೆಸಿವ್ನೆಸ್ ಕಡಿಮೆ ಆಗಿದೆ. ನಾನು ಯಾಕೆ ಈ ಪೀಠಿಕೆ ಹಾಕಿದೆ ಅಂದ್ರೆ ಸಿದ್ದರಾಮಯ್ಯನವರ ಪರವಾಗಿ ಮತ್ತೆ ಸಿದ್ದರಾಮಯ್ಯನವರ ಬಣದಲ್ಲಿ ಇರುವಂತಹ ಮಾಜಿ ಸಚಿವ ಹಾಲಿ ಶಾಸಕ KN ರಾಜಣ್ಣ ಅವರು ಒಂದು ಸ್ಫೋಟಕವಾದಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಏನು ಅಂದ್ರೆ ಸಿದ್ದರಾಮಯ್ಯನವರು ಬಹಳ ಸೈಲೆಂಟ್ ಆಗಿದ್ದಾರೆ. ಅವ್ರು ಹಂಗೆ ಸೈಲೆಂಟ್ ಆಗಿ ಇರೋರಲ್ಲ. ಅವ್ರು ಇದ್ದಕ್ಕಿದ್ದಾಗ ಈ ರೀತಿ ತುಂಬಾ ಸೈಲೆಂಟ್ ಆಗಿರೋದಕ್ಕೆ ಅನುಮಾನ ಬರ್ತಾ ಇದೆ. ನನಗನ್ಸುತ್ತೆ ಬಹುಶಃ ಅವ್ರ ವಿರುದ್ಧ ಯಾರೋ ಮಾಟ ಮಂತ್ರ ಮಾಡಿಸಿರ್ಬೇಕು, ಅದಕ್ಕೆ ಅವರು ಈ ರೀತಿ ಇದ್ದಾರೆ. ಇದ್ರ ಬಗ್ಗೆ ತನಿಖೆ ನಡೀಬೇಕು ಅಂತೇಳಿ KN ರಾಜಣ್ಣ ಅವರು ಒಂದು ದೊಡ್ಡ ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ. ನನ್ನ ಅನುಭವದಲ್ಲೂ ನಾನು ಮೊನ್ನೆನೇ ಹೇಳಿದ್ದೀನಿ, ಅಸಹಾಯಕರು ಇದ್ದಾರೆ ಅಂತ ಹೇಳಿದ್ದಾರೆ. ನಾನು ಒಂದೊಂದ್ಸರಿ CM ಇಷ್ಟೊಂದು ಅಸಹಾಯಕರು ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಆಸ್ತಿಕರು ನಾಸ್ತಿಕರು ನೋಡ್ರಿ, ಯಾವಾಗ್ಲಾದ್ರೂ ಕೂಡ ಮನುಷ್ಯನ ಮೇಲೆ ಏನಾದ್ರು ಪರಿಣಾಮ ಆಗ್ಬೇಕು ಅಂದ್ರೆ ಅವ್ರು ಆಸ್ತಿಕರೇ ಆಗಿರ್ಬೇಕು ಅಂತಲ್ಲ, ಅಥವಾ ನಾಸ್ತಿಕರಾಗಿರ್ಬೇಕು ಅಂತಾನೂ ಅಲ್ಲ. ಬರ್ತಕ್ಕಂಥ ತೊಂದ್ರೆ ಯಾರನ್ನೂ ಬಿಡೋದಿಲ್ಲ. ಮೊದಲನೇದಾಗಿ ಈ ಮಾಟ ಮಂತ್ರ ಇವೆಲ್ಲ ಒಂದ್ ರೀತಿಯ ಮೌಢ್ಯಗಳು. ಆದ್ರೆ ರಾಜಣ್ಣ ಅವರ ಮಾತಿನ ಮರ್ಮ ಬೇರೆದೇ ಆಗಿದೆ. ಅಂದ್ರೆ ಸಿದ್ದರಾಮಯ್ಯನವರು ಅಗ್ರೆಸಿವ್ ಆಗಿದ್ದಂತ ನಾಯಕ, ಮತ್ತೆ ಸಿದ್ಧಾಂತಗಳ ಪರವಾಗಿ ಯಾವಾಗಲೂ ತನ್ನ ಮಾತಿನ ವಾಗ್ಬಾಣಗಳನ್ನ ಬಿಡ್ತಾ ಇದ್ದಂತ ಒಬ್ಬ ಅಹಿಂದ ನಾಯಕ ಇವತ್ತು ಈ ರೀತಿಯಾಗಿ ಸೈಲೆಂಟ್ ಆಗಿದ್ದಾರೆ ಅಂತಂದ್ರೆ ಅವ್ರು ಹೇಳೋ ಅರ್ಥದಲ್ಲಿ ಅವ್ರ ವಿರುದ್ಧ ಯಾರೋ ಅವ್ರ ರಾಜಕೀಯ ಎದುರಾಳಿಗಳು ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಹೇಳ್ತಿದ್ದಾರೆ ಅಂತ ಅಂದ್ರೆ ಅವ್ರು ಇಂಡೈರೆಕ್ಟ್ ಆಗಿ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅಂದ್ರೆ ಅವರನ್ನ ರಾಜಕೀಯವಾಗಿ ಕಟ್ಟಿ ಹಾಕಲು, ಅಧಿಕಾರದಿಂದ ಕೆಳಗಿಳಿಸಲು ಒಂದು ದೊಡ್ಡ ಮಟ್ಟದಲ್ಲಿ ರಾಜಕೀಯ ತಂತ್ರಗಾರಿಕೆ ಅಥವಾ ರಾಜಕೀಯ ಷಡ್ಯಂತ್ರ ನಡೀತಾ ಇರಬಹುದು ಅಂತೇಳಿ ತಮ್ಮದೇ ಆದ ರೀತಿಯಲ್ಲಿ ಹೇಳಿದ್ದಾರೆ. ರಾಜಕಾರಣ ಅಂದ್ರೆ ಹಾಗೇನೆ ಸ್ನೇಹಿತರೆ, ರಾಜಕೀಯವಾಗಿ ತಂತ್ರಗಳು, ಪ್ರತಿತಂತ್ರಗಳು, ಪಟ್ಟುಗಳು, ಬಿಗಿಪಟ್ಟುಗಳು, ಒಳಪಟ್ಟುಗಳು, ಯಾವ್ಯಾವ ಪಟ್ಟುಗಳು ಇರುತ್ತವೆ. ಆದ್ರೆ ರಾಜಣ್ಣ ಅವರ ಮಾತನ್ನ ಸ್ವಲ್ಪ ಒಪ್ಪಬೇಕು ಅಂತ ಅನ್ಸುತ್ತೆ. ಅಂದ್ರೆ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಅಲ್ಲ, ಇದೆಲ್ಲವೆಲ್ಲ ಮೌಢ್ಯಗಳು, ನಾವು ಅದನ್ನ ಎಂಕರೇಜ್ ಮಾಡಬಾರ್ದು. ಆದ್ರೆ ರಾಜಣ್ಣ ಅವರ ಮಾತಿನ ಒಳ ಅರ್ಥ ಇದೆಯಲ್ಲ, ಅಂದ್ರೆ ಸಿದ್ದರಾಮಯ್ಯನವರನ್ನ ರಾಜಕೀಯವಾಗಿ ಕಟ್ಟಿ ಹಾಕಲು, ಮತ್ತೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಲು, ಮತ್ತೆ ಅವರು ಮಾತನಾಡದ ಹಾಗೆ ಒಂದಷ್ಟು ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಲು ಏನೆಲ್ಲ ತಯಾರಿಗಳನ್ನ ಮಾಡಬೇಕು, ತಂತ್ರಗಾರಿಕೆಯನ್ನ ಮಾಡಬೇಕು, ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು, ಒತ್ತಡಗಳನ್ನ ಹೇರಬೇಕು, ಅದೆಲ್ಲ ಹೇರಿದ್ದಾರೆ ಅನ್ನೋದು ನಿಜ ಅಂತ ಅನಿಸ್ತಾ ಇದೆ. ನೋಡಿ ಸ್ನೇಹಿತರೆ, ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕ ಆಗಿದ್ದ ಸಂದರ್ಭದಲ್ಲೂ ಕೂಡ ಯಾರನ್ನ MLC ಮಾಡಬೇಕು, ತಮ್ಮ ಬಣದವರಿಗೆ ಯಾರಿಗೆ ಯಾವ ಸ್ಥಾನ ಕೊಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಮುಲಾಜಿಲ್ಲದೆ ಬಹಿರಂಗವಾಗಿ ಹೇಳ್ತಾ ಇದ್ರು. ಮತ್ತೆ ಹೈಕಮಾಂಡ್ಗೆ ಪಟ್ಟು ಹಿಡಿದು ಆ ಅವಕಾಶವನ್ನ ಕೊಡಿಸ್ತಾ ಇದ್ರು ಈ ಹಿಂದೆ. ಜೊತೆಗೆ ತಮ್ಮ ಬಣದವರಿಗೆ ಅಥವಾ ತಮಗೆ ಬೇಕಾದವರಿಗೆ ಅಥವಾ ಗೆಲ್ಲುವಂತಹ ಅಭ್ಯರ್ಥಿಗಳಿಗೆ ಮತ್ತೆ ತಮ್ಮ ಆಪ್ತರಿಗೆ ಯಾರಿಗಾದ್ರೂ ಟಿಕೆಟ್ ಅನ್ನ ಕೊಡಿಸ್ಬೇಕು ಅಂತ ಅಂದ್ರೆ ಅವ್ರು ಬಹಳ ಹೈಕಮಾಂಡ್ ಅನ್ನ ಮನವೊಲಿಸಿ, ಹೈಕಮಾಂಡ್ಗೆ ಮನವರಿಕೆ ಮಾಡಿ, ಮತ್ತೆ ತಮ್ಮ ಪ್ರಭಾವವನ್ನ ಬಳಸಿ ಟಿಕೆಟ್ ಅನ್ನ ಕೊಡಿಸ್ತಾ ಇದ್ರು. ಆದ್ರೆ ಇವತ್ತಿನ ಸಂದರ್ಭ ನೋಡಿದ್ರೆ ಸಿದ್ದರಾಮಯ್ಯನವರು ಆ ರೀತಿಯ ಸಿದ್ದರಾಮಯ್ಯನವರು ಕಾಣ್ತಾ ಇಲ್ಲ. ಹಾಗಾಗಿಯೇ ಈ ಕರ್ನಾಟಕದ ರಾಜಕೀಯ ಈ ಪಡಸಾಲೆಯಲ್ಲಿ ಒಂದು ರೀತಿ ಹಠವಾದಿಯಾಗಿದ್ದಂತ ಸಿದ್ದರಾಮಯ್ಯ ಈಗ ರಾಜಿವಾದಿಯಾಗಿದ್ದಾರೆ, ರಾಜಿ ಸಿದ್ದರಾಮಯ್ಯ ಆಗ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಬರ್ತಾ ಇದಾವೆ. ಇದಕ್ಕೆ ಹಿಂಬು ಕೊಡುವಂತೆ ಕಾಂಗ್ರೆಸ್ನ ಹಿರಿಯ ಸಚಿವ ಮತ್ತು ಸಿದ್ದರಾಮಯ್ಯನವರ ಅತ್ಯಂತ ಆಪ್ತ ಬಣದಲ್ಲಿ ಗುರುತಿಸಿಕೊಂಡು ಮತ್ತು ಅಹಿಂದ ಹೋರಾಟಗಳಲ್ಲೂ ಮತ್ತು ಸಿದ್ದರಾಮಯ್ಯನವರ ಎಲ್ಲ ನಡೆಯಲ್ಲೂ ಕೂಡ ಜೊತೆಗಿದ್ದು ಅವರಿಗೆ ಆರ್ಥಿಕವಾದ ಬೆಂಬಲ ಮತ್ತು ನೈತಿಕವಾದ ಬೆಂಬಲವನ್ನು ಕೊಡ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಸಿದ್ದರಾಮಯ್ಯನವರ ಈ ನಡೆಗೆ ಸಂಬಂಧಪಟ್ಟಂಗೆ ಈಗ ಸಿದ್ದರಾಮಯ್ಯನವರು ಒಂದು ರೀತಿ ರಾಜಿ ಪಾಲಿಟಿಕ್ಸ್ ಅನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸ್ನೇಹಿತರೆ, ಯಾಕೆ ರಾಜಣ್ಣ ಅವರ ಈ ಮಾತು,
ಸತೀಶ್ ಜಾರಕಿಹೊಳಿ ಅವರ ಈ ಮಾತು, ಜೊತೆಗೆ ಅವರ ಈ ಸಂದರ್ಭದಲ್ಲಿ ಅವರು ಒಂದು ರೀತಿ ಸಡನ್ ಆಗಿ ಸೈಲೆಂಟ್ ಆಗಿರುವಂಥದ್ದು, ಇದೆಲ್ಲ ನೋಡಿದಾಗ ಸಹಜವಾಗಿ ಯಾಕೆ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಯಿತು ಕಾಂಗ್ರೆಸ್ನಲ್ಲಿ ಅಂತ ಒಂದು ಚರ್ಚೆ ಬಂದಾಗ, ಈ ದಾವಣಗೆರೆಯ ಉಪಚುನಾವಣೆಯ ಒಂದು ಮಹಾ ರಾಜಕೀಯ ಸನ್ನಿವೇಶ ಇಷ್ಟೆಲ್ಲ ಏನು ಪೊಲಿಟಿಕಲ್ ಬೆಳವಣಿಗೆಗೆ ಕಾರಣ ಆಗಿದೆ. ಸಹಜವಾಗಿಯೇ ಮುಸ್ಲಿಂ ಸಮುದಾಯ ತಮಗೊಂದು ಟಿಕೆಟ್ ಅನ್ನ ಬೇಕು, ಸಾಮಾಜಿಕ ನ್ಯಾಯದ ಅಡಿ ಅಂತೇಳಿ ಅವ್ರು ಕೇಳಿದ್ದು ಸಹಜ ಆಗಿತ್ತು. ಆದ್ರೆ ದಾವಣಗೆರೆಯ ಉಪಚುನಾವಣೆಯ ರಿಸಲ್ಟ್ ಬರುವುದಕ್ಕಿಂತ ಮುಂಚಿತವಾಗಿಯೇ ಸಿದ್ದು ಬಣದ ಅತ್ಯಾಪ್ತರನ್ನ, ಏನು ಅವರ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಅವರನ್ನ, ವಿಧಾನ ಪರಿಷತ್ ಸದಸ್ಯ ಜಬ್ಬಾರ್ ಅವರನ್ನ, ಅವರ ಅಧಿಕಾರವನ್ನ ಕಡಿಮೆಗೊಳಿಸುವ, ಈಗ ನಸೀರ್ ಅಹಮದ್ ಅವರನ್ನ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವ್ರನ್ನ ತೆಗೆದುಹಾಕಲಾಗಿದೆ. ಆಮೇಲೆ ಜಬ್ಬಾರ್ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದ ಸ್ಥಾನದಿಂದ ತೆಗೆದುಹಾಕಲಾಗಿದೆ. ಇನ್ನು ಜಮೀರ್ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು, ಅವ್ರನ್ನ ಕಿಕ್ಔಟ್ ಮಾಡಬೇಕು, ಸಚಿವ ಸ್ಥಾನದಿಂದಲೇ ತೆಗಿಬೇಕು ಅನ್ನುವಂತ ಚರ್ಚೆಗಳು, ಒತ್ತಡಗಳು ನಡೀತಾ ಇದ್ದಾವೆ. ಸಿದ್ದರಾಮಯ್ಯನವರ ಬಣಕ್ಕೆ ಒಬ್ಬೊಬ್ಬರಿಗೆ ಈ ರೀತಿ ಏನು ಅವರನ್ನ ಬಣದವ್ರನ್ನ ಈ ರೀತಿ ತೆಗೆದುಹಾಕುವಂತ ಪ್ರಕ್ರಿಯೆಗಳಾದಾಗ ಸುಮ್ಮನೆ ನೋಡ್ಕೊಂಡು ಕೂರುವಂತವ್ರಲ್ಲ ಸಿದ್ದರಾಮಯ್ಯನವರು. ತಮ್ಮ ಅತ್ಯಾಪ್ತ ಬಣದವರೇ ಈ ರೀತಿ ಒಬ್ಬೊಬ್ಬರೇ ಸ್ಥಾನದಿಂದ ಕಿಕ್ಔಟ್ ಆಗ್ತಾ ಇದ್ದಾಗ ಇದನ್ನ ನೋಡಿ ಸುಮ್ಮನಿದ್ದಾರೆ ಅಂತಂದ್ರೆ ಸಹಜವಾಗಿ ಅವರ ಅತ್ಯಾಪ್ತವರಿಗೆ, ಅವರ ಬಣದವರಿಗೆ ಸಿಟ್ಟು ಬರುತ್ತೆ. ಈಗ ಜಾರಕಿಹೊಳಿ ಅವ್ರಿಗಿರ್ಬೋದು, ರಾಜಣ್ಣ ಅವ್ರಿಗಿರ್ಬೋದು, ಜಮೀರ್ ಅವ್ರಿಗಿರ್ಬೋದು, ಸಿದ್ದರಾಮಯ್ಯವ್ರು ಯಾಕೆ ಈಗ ಸುಮ್ಮನಾಗಿದ್ದಾರೆ ಅನ್ನೋ ಪ್ರಶ್ನೆನೂ ಬರುತ್ತೆ. ಮತ್ತೆ ಏನೋ ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಅವರ ಮೇಲೆ ಒತ್ತಡ ಹೇರುವಂತ ಕೆಲಸಗಳಾಗ್ತಾ ಇದಾವೆ. ಇಲ್ಲಾಂದ್ರೆ ಸಿದ್ದರಾಮಯ್ಯ ಈ ತರದ ಸಿದ್ದರಾಮಯ್ಯ ಅಲ್ಲ ಇವರು ಅನ್ನುವಂತ ಏನು ವಿಚಾರವನ್ನ, ತಮ್ಮ ಮನದ ಇಂಗಿತವನ್ನ ಅವರು ಪರವಾದಂತ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈಗ ನಡೀತಿರುವಂತದ್ದು ಅದೇನೆ. ಸಿದ್ದರಾಮಯ್ಯನವ ಅಂದ್ರೆ ರಾಜಕಾರಣದಲ್ಲಿ ಪರಿಸ್ಥಿತಿ ಒಂದೇ ರೀತಿ ಇರಲ್ಲ. ಕೆಲವೊಂದ್ಸಲಿ ಒಬ್ಬರ ಶಕ್ತಿ, ಒಬ್ಬರ ಕೈ ಮೇಲಾಗುತ್ತೆ, ಕೆಲವೊಂದ್ಸಲಿ ಇನ್ನೊಬ್ಬರ ಕೈ ಏನು ಶಕ್ತಿ ಡೌನ್ ಆಗುತ್ತೆ. ಇದು ಏರುಪೇರು ಇದ್ದೇ ಇರುತ್ತೆ. ಆದ್ರೆ ಸಿದ್ದರಾಮಯ್ಯನವರು ಅದೇನು JDS ಪಕ್ಷವನ್ನ ಬಿಡುವ ಸಂದರ್ಭದಲ್ಲೂ ಕೂಡ ನಾನು ಜಾತ್ಯತೀತ ನಿಲುವನ್ನು ಇಟ್ಟುಕೊಂಡು ಬಂದೆ. ಆ ಕಾರಣಕ್ಕೋಸ್ಕರನೇ ನಾನು ಏನು ಅಹಿಂದ ಒಂದು ವರ್ಗವನ್ನ ಹುಟ್ಟಾಕಿದ್ದು, ಅಹಿಂದ ಅನ್ನುವಂಥ ಒಂದು ಪ್ಲೇ ಕಾರ್ಡ್ ಮೂಲಕನೇ ಅವರು ರಾಜಕಾರಣವನ್ನ ಮಾಡ್ತಾ ಬಂದಿದ್ದು. ಆಮೇಲೆ ಕಾಂಗ್ರೆಸ್ಸಿಗೆ ಬಂದ ನಂತರವೂ ಕೂಡ ಅವರು ಏನು ತಮ್ಮ ಸೈದ್ಧಾಂತಿಕ ವಿಚಾರದಲ್ಲಿ ಎಲ್ಲಿಯೂ ರಾಜಿಯಾಗದೆ, ಸೈದ್ಧಾಂತಿಕ ವಿರೋಧಿಗಳನ್ನ ಮುಲಾಜಿಲ್ದೆ, ಉದಾಹರಣೆಗೆ RSS ಇರ್ಬೋದು, BJP ಇರ್ಬೋದು, ಆಮೇಲೆ ಅವರ ಈ ಸೈದ್ಧಾಂತಿಕ ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಕೌಂಟರ್ ಕೊಡುವಂತ ಏನು ಅವರ ಮಾತಿನ ವೈಖರಿ ಇರ್ಬೋದು, ಇವೆಲ್ಲವೂ ಕೂಡ ಅವರ ರಾಜಕಾರಣದ ಒಂದು ವ್ಯಕ್ತಿತ್ವದ ಭಾಗವೇ ಆಗಿತ್ತು. ಆದರೆ ಇವತ್ತು ಸಿದ್ದರಾಮಯ್ಯನವರು ಆ ಸೈದ್ಧಾಂತಿಕ ವಿಚಾರವನ್ನ ಬದಿಗಿಟ್ಟು ಒಂದು ರೀತಿಯ ನೀವು ಹೇಳಿದಕ್ಕೆ ಎಲ್ಲದಕ್ಕೂ ಸೈ ಅಥವಾ ರಾಜಿ, ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದನ್ನ ಮಾಡೋದು, ಮಠ ಮಂದಿರಗಳಿಗೆ ಹೋಗೋದು, ತಮ್ಮ ಸೈದ್ಧಾಂತಿಕವಾದ ಏನು ಭಿನ್ನಾಭಿಪ್ರಾಯಗಳನ್ನ ಹೇಳದೆ ಮೌನವಾಗಿರೋದು, ಇವೆಲ್ಲವನ್ನ ನೋಡಿದಾಗ ಸಿದ್ದರಾಮಯ್ಯನವರಿಗೆ ಈಗ ಸದ್ಯಕ್ಕೆ ನಾನು ಅದೇ ಏನ್ ಹೇಳ್ತಾರಲ್ಲ, ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ 100 ವರ್ಷ ಆಯಸ್ಸು ಅಂತಾರಲ್ಲ, ಹಾಗೆ ಈಗಿನ ಸಂದರ್ಭದಲ್ಲಿ, ಈಗ ತನಗೆ ಎದುರಾಗಿರುವ ರಾಜಕೀಯ ಸಂದಿಗ್ಧ ಸಂದರ್ಭದಲ್ಲಿ ತಾನು ತನ್ನ ಸೈದ್ಧಾಂತಿಕ ಬದ್ಧತೆಗಿಂತ, ಸೈದ್ಧಾಂತಿಕ ವಿಚಾರಕ್ಕಿಂತ, ಜೊತೆಗೆ ತನ್ನ ಆಪ್ತ ಪಡೆಗಳ ಏನು ಸ್ಥಾನ ಪಲ್ಲಟಗಳು ಒಂದೊಂದೇ ಉರುಳು ವಿಚಾರಕ್ಕಿಂತ ನಾನು ಅಧಿಕಾರದಲ್ಲಿ ಕೂರುವುದೇ ಬಹಳ ಮುಖ್ಯ ಅನ್ನೋದು ಸಿದ್ದರಾಮಯ್ಯನವರಿಗೆ ಬಹಳ ಏನು ಫೋಕಸ್ ಆದಂತಹ, ಏನು ಇಂಪಾರ್ಟೆಂಟ್ ಆದ ವಿಚಾರ ಆಗಿದೆ. ತನ್ನ ಅತ್ಯಾಪ್ತರು ಅಧಿಕಾರವನ್ನು ಕಳ್ಕೊಳ್ತಿದ್ದಾರೆ, ಮತ್ತೆ ಜೊತೆಗೆ ಪ್ರಾರಂಭದಲ್ಲಿಯೂ ಕೂಡ ಏನು ಒಂದು ಆಯಕಟ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು. ನಿಂಬಾಳ್ಕರ್ ಅಂತ ಅಧಿಕಾರಿ ಇರ್ಬೋದು, ಲತಿಕ್ ಅಂತ ಇರ್ಬೋದು, ಆಮೇಲೆ ಏನು ದಿನೇಶ್ ಅಮೀನ್ಮಠ್ ಅವರು ಒಂದಷ್ಟು ಬಳಗವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರು ಸಿದ್ದರಾಮಯ್ಯ. ಅವರೆಲ್ಲರಿಗೂ ಕೂಡ ಒಂದು ರೀತಿ ಅವರನ್ನ ಬೇರೆ ಕಡೆ ವರ್ಗಾವಣೆ ಮಾಡೋದು, ಮತ್ತೆ ಈ ಏನು ಆಯಕಟ್ಟಿನ ಸ್ಥಾನಗಳಿದ್ವಲ್ಲ ಅವ್ರಿಗೆ ಒಳ್ಳೆ ಸಲಹೆ, ಐಡಿಯಾಲಜಿ ಕೊಡುವಂಥ ವ್ಯಕ್ತಿಗಳ ರಾಜಕಾರಣಿಗಳು, ಅಧಿಕಾರಿಗಳು, ಅವರಿಂದ ದೂರ ಮಾಡೋದು, ಇವೆಲ್ಲವೂ ಕೂಡ ನಿಧಾನಕ್ಕೆ ಆಗ್ತಾ ಬರ್ತಾ ಇದೆ. ಈಗ ಸ್ವಲ್ಪ ಅದು ಪಿಕ್ಗೆ ಹೋಗಿದೆ. ತನ್ನ ಆಪ್ತ ಬಳಗ ಕಡಿಮೆ ಆಗ್ತಾ ಇದೆ, ಅಂದ್ರೆ ಅವ್ರಿಗೆ ಸ್ಥಾನ ಪಲ್ಲಟ ಆಗ್ತಾ ಇದೆ, ಮತ್ತೆ ತನ್ನ ಅಧಿಕಾರಿ ವರ್ಗ ಮತ್ತೆ ಐಡಿಯಾಲಜಿ ಕೊಡುವಂತವ್ರನ್ನು ಕೂಡ ದೂರ ಮಾಡ್ಲಾಗ್ತಾ ಇದೆ. ಒಂದು ರೀತಿ ಸಿದ್ದರಾಮಯ್ಯನವ್ರನ್ನ ಏಕಾಂಗಿ ಮಾಡುವಂತ ಪ್ರಕ್ರಿಯೆಗಳು ಕೂಡ ನಡೀತಾ ಇದೆ. ಅಬ್ವಿಯಸ್ಲಿ DK ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ಅಧಿಕಾರಕ್ಕೆ ಬರಬೇಕು, CM ಆಗಬೇಕು ಅನ್ನುವಂತ ರಾಜಕೀಯ ತಂತ್ರಗಾರಿಕೆನ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬಹಳ ಕಾಡ್ತಿರೋದು ಏನು ಅಂದ್ರೆ, ಯಾಕೆ ಇವರು ಐಡಿಯಾಲಜಿ ವಿಚಾರದಲ್ಲಿ ಮಾತಾಡ್ತಾ ಇಲ್ಲ, ಮತ್ತೆ ತನ್ನ ಅತ್ಯಾಪ್ತರು ರಾಜಕೀಯ ಸ್ಥಾನವನ್ನ ಕಳ್ಕೊಳ್ತಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಮತ್ತೆ
ಏನು ಒಬ್ಬ ಮುಖ್ಯಮಂತ್ರಿಯಾಗಿ ಮಾಡಲೇಬೇಕಾದಂತ ವಿಚಾರಗಳಿದ್ದಾವೆ. ಒಳ ಮೀಸಲಾತಿ ವಿಚಾರ ಇದೆ, ಮತ್ತೆ ನೇಮಕಾತಿಗಳು ಮಾಡುವಂತ ಉದ್ಯೋಗಗಳ ನೇಮಕಾತಿ ಮಾಡುವಂತ ವಿಚಾರ ಇದೆ, ಆಮೇಲೆ ಜಾತಿ ಜನಗಣತಿ ವರದಿಯನ್ನು ಬಹಿರಂಗ ಮಾಡುವಂತ ವಿಚಾರ ಇದೆ. ಬಹಳ ಇಂಪಾರ್ಟೆಂಟ್ ವಿಚಾರಗಳಿದ್ದಾವೆ. ಅಂದ್ರೆ ಅದು ಯಾವುದನ್ನೂ ಮಾಡದೆ ಮತ್ತೆ ತನ್ನ ಸೈದ್ಧಾಂತಿಕ ವಿಚಾರವನ್ನೂ ಕೂಡ ಹೇಳದೆ ಸುಮ್ಮನೆ ಒಬ್ಬ ರಾಜಕಾರಣಿ ಅಂದ್ರೆ ಅವಕಾಶವಾದಿ ರಾಜಕಾರಣಿ ಹೇಗೆ ಇರ್ತಾರೋ ಆ ರೀತಿ ಇದ್ದಾರಲ್ಲ. ಸ್ನೇಹಿತರೆ, ನಾವು ಒಂದನ್ನು ಅರ್ಥ ಮಾಡ್ಕೋಬೇಕು. ಅಧಿಕಾರಕ್ಕೆ ಬರುವುದಕ್ಕಿಂತ ಮುಂಚೆ ಪ್ರತಿಯೊಬ್ಬರಿಗೂ ಕೂಡ ಐಡಿಯಾಲಜಿಗಳು, ನಾನು ಹೀಗೆ ಇರಬೇಕು, ಜನಪರವಾದ ಕಾಳಜಿ, ಮತ್ತೆ ನಾನು ಜನರ ಪರವಾಗಿ ಸ್ಪಂದಿಸಬೇಕು, ಎಲ್ಲವೂ ಇರುತ್ತೆ. ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಆ ರಾಜಕಾರಣಿ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಅಥವಾ ಯಾರೇ ಆಗಿರ್ಬೋದು, ಪವರ್ ಪಾಲಿಟಿಕ್ಸಿಗೆ ಬಂದಾದ್ಮೇಲೆ ಅವೆಲ್ಲವೂ ಕೂಡ ಗೌಣ ಆಗಿ ನಾನು ಈ ಕುರ್ಚಿಯನ್ನು ಗಟ್ಟಿಯಾಗಿ ಉಳಿಸಿಕೊಳ್ಳದೆ ಬಹಳ ಮುಖ್ಯ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಬಹುಶಃ ಸಿದ್ದರಾಮಯ್ಯರಿಗೆ ಅಂಥದ್ದೊಂದು ಸಂದರ್ಭ ಈಗ ಕ್ರಿಯೇಟ್ ಆಗಿದೆ. ಇದು ಬಹುಶಃ ಅವರಿಗೆ ಇನ್ನಷ್ಟು ಆಳಕ್ಕೆ ಅಂದ್ರೆ ಇನ್ನಷ್ಟು ಕುಗ್ಗಿಸುವ ಹಂತಕ್ಕೆ ಕೊಂಡೊಯ್ಯಬಹುದು. ಯಾಕೆಂದ್ರೆ ರಾಜಕಾರಣ ಅಂದ್ರೆ ಕೇವಲ ಎಲ್ಲರ ಜೊತೆ ರಾಜಿ ಮಾಡ್ಕೊಳ್ಳೋದು ಅಂತಲ್ಲ. ಹೈಕಮಾಂಡ್ ಹೇಳೋದಕ್ಕೆ ತಲೆ ಆಡಿಸೋದು, ಅಥವಾ ಹೈಕಮಾಂಡ್ ಹೇಳಿದ ಸೂಚನೆಗಳನ್ನಷ್ಟೇ ಪಾಲಿಸೋದು, ಅಥವಾ ಯಾವುದೇ ಹೇಳಿಕೆಗಳನ್ನ ಕೊಡದೆ ಸುಮ್ಮನೆ ರಾಜಿ ಮಾಡ್ಕೊಂಡಿರೋದು ಅನ್ನೋದು ಕೂಡ ಒಂದು ರೀತಿ ತನ್ನ ಶಕ್ತಿಯನ್ನ ಗೌಣ ಮಾಡ್ಕೊಳ್ಳುವ ತರ ಆಗುತ್ತೆ. ಇದನ್ನ ಸಹಜವಾಗಿ ಸಿದ್ದರಾಮಯ್ಯನವರ ಈ ಸ್ಥಿತಿಯನ್ನ ಅವರ ರಾಜಕೀಯ ಎದುರಾಳಿಗಳು ಅವಕಾಶವಾದಿಯಾಗಿ ಬಳಕೆ ಮಾಡ್ಕೊಳ್ತಾರೆ. ಆದ್ರೆ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಈ ನಡೆ ನೋಡಿದ್ರೆ ಇದು ಚಾಣಾಕ್ಷ ನಡೆ ಅಂತ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಅವರು ಏಕಾಂಗಿಯಾಗಿ ಮೌನವಾಗಿ ತಮ್ಮ ಐಡಿಯಾಲಜಿಗಳನ್ನ ಬಿಟ್ಬಿಟ್ಟು ಅಧಿಕಾರವನ್ನು ಉಳಿಸ್ಕೊಳ್ಳೋದೇ ಎಲ್ರಿಗೂ ಒಳ್ಳೆಯವರಾಗಿ ರಾಜಿ ಮಾಡ್ಕೊಂಡು ಉಳಿದ್ರೆ ಅವರ ಅತ್ಯಾಪ್ತ ಬಣ ಅವರಿಂದ ದೂರ ಆಗುತ್ತೆ. ಇನ್ನು ಸಿದ್ದರಾಮಯ್ಯನವರು ನಮ್ಮ ಯಾವುದೇ ವಿಚಾರಗಳಿಗೂ ಅವರು ಸ್ಪಂದಿಸೋದಿಲ್ಲ, ಇನ್ನು ಅವ್ರ ಜೊತೆ ಇದ್ರೆ ನಮಗೇನ್ ಲಾಭ ಅನ್ನೋ ತರದ್ದು ಬಂದೇ ಬರುತ್ತೆ. ಇದು ಸಿದ್ದರಾಮಯ್ಯನವ್ರಿಗೂ ಅಷ್ಟೇ, ದೇವರಾಜ್ ಅರಸೋರವ್ರಿಗೂ ಅಷ್ಟೇ. ಯಾಕಂದ್ರೆ ಈ ಹಿಂದೆ ದೇವರಾಜ್ ಅರಸೋರ ಜೊತೆ ಯಾವಾಗಲೂ ಜೊತೆಯಲ್ಲಿದ್ದಂಥ ರಾಜಕಾರಣಿಗಳು, ಅವರನ್ನ ಇಂದ್ರ ಚಂದ್ರ ಹಾಗೆ ಹೀಗೆ ಅಂತ ಹೊಗಳ್ತಾ ಇದ್ದಂಥ ರಾಜಕಾರಣಿಗಳು ಕೊನೆಗೆ ಕಾಂಗ್ರೆಸ್ನೇ ಡಿವೈಡ್ ಆದಾಗ ಅವರ ಅತ್ಯಾಪ್ತರೇ ದೂರ ಆಗೋಗ್ಬಿಡ್ತಾರೆ. ನಜೀರ್ ಸಾಬ್ ಅಂತವ್ರು ಇರ್ಬೋದು, ಮತ್ತೆ ಬೇರೆ ಬೇರೆ ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಅವರ ರಾಜಕೀಯ ಭವಿಷ್ಯವನ್ನ ಕಂಡುಕೊಳ್ಳುವ ಸಲುವಾಗಿ ವಲಸೆ ಹಕ್ಕಿಗಳ ತರ ಅವರು ಹಾರಿ ಹೋದ್ರು. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಬೇರೆ ಪಕ್ಷಕ್ಕೆ ಹೋಗ್ತಾರೆ ಅಂತ ಅಲ್ಲ, ಅಂದ್ರೆ ಅವರು ತಮ್ಮ ಮುಂದಿನ ರಾಜಕೀಯ ಭವಿಷ್ಯವನ್ನು ಕಂಡುಕೊಳ್ಬೇಕಲ್ವಾ. ಇನ್ನು ಸಿದ್ದರಾಮಯ್ಯನವರ ಯುಗ ಮುಗಿದೋಗ್ಬಿಟ್ರೆ ಮುಂದೇನು ಅನ್ನೋ ಯೋಚನೆ ಬರುತ್ತೆ. ಆ ಸಂದರ್ಭದಲ್ಲಿ ದೇವರಾಜ್ ಅರಸು ಅವರಿಗೆ ಆ ಥರದ ಸಂದರ್ಭ ಬಂತ. ದೇವರಾಜ್ ಅರಸು ಇರ್ಬೋದು, ಬಂಗಾರಪ್ಪ ಇರ್ಬೋದು, ಹಿಂಗೆಲ್ಲ ರಾಜಕಾರಣಿಗಳಿಗೂ ಆಪ್ತರು ಇರ್ತಾರಲ್ಲ. ತಮ್ಮ ನೆಚ್ಚಿನ ನಾಯಕ ಅವನ ಶಕ್ತಿ ಗೌಣ ಆಗ್ತಾ ಇದೆ ಎಂದಾಗ ಅವ್ರು ಯಾವಾಗಲೂ ಜೊತೆಗೆ ಅಂಟ್ಕೊಂಡೇ ಇರ್ತೀವಿ ಅಂತ ಹೇಳೋದಕ್ಕೆ ಹಂಗಾಗೋದಿಲ್ಲ. ಯಾಕಂದ್ರೆ ಅವ್ರದ್ದು ಒಂದು ರಾಜಕೀಯ ಭವಿಷ್ಯ ಇರುತ್ತಲ್ಲ. ಬಹುಶಃ ಸಿದ್ದರಾಮಯ್ಯನವರ ಈ ನಡೆ ಇದೆಯಲ್ಲ, ಅದು ಅವ್ರಿಗೆ ಪ್ಲಸ್ ಅಂತೂ ಆಗೋದಿಲ್ಲ. ಯಾಕಂದ್ರೆ ಕೆಲವು ವ್ಯಕ್ತಿಗಳ ಚಾರ್ಮು, ಮಾತು, ಅವರ ನಡೆ, ವೈಖರಿ, ಅವರ ಧೀಟಿ, ಅವರ ಬಾಡಿ ಲ್ಯಾಂಗ್ವೇಜು ಅದು ಹಂಗಿದ್ರೇನೆ ರಾಜಕಾರಣದಲ್ಲಿ ಎದುರಾಳಿಗಳನ್ನ ಮಣಿಸಲು ಉಪಯೋಗಕ್ಕೆ ಬರುತ್ತೆ. ಇದು ಎಲ್ಲೋ ಒಂದು ಕಡೆ ಅದು ಈ ಕ್ಷಣಕ್ಕೆ ಅವರಿಗೆ ಸರಿ ಅನ್ಸಿರ್ಬೋದು, ಆದ್ರೆ ಅದು ಬೇರೆ ರೀತಿಯ ಪರಿಣಾಮವನ್ನು ಉಂಟು ಮಾಡುತ್ತೆ. ನೋಡೋಣ. ಮತ್ತೆ ಇನ್ನೊಂದು, ಚುನಾವಣೆಯ ನಂತರ ಮೇ 4 ನಂತರ ಬಹಳಷ್ಟು ರಾಜಕೀಯ ಬದಲಾವಣೆಗಳು ಆಗುವ ಸಾಧ್ಯತೆಗಳು ಕೂಡ ಇದ್ದಾವೆ. ಬಹುಶಃ ರಾಜಕಾರಣದಲ್ಲಿ ಏನೆಲ್ಲ ಪಗಡೆ ಆಟಗಳು ಇನ್ನೂ ನಾವು ನೋಡ್ಬೇಕಾಗಿದೆ. ಸದ್ಯಕ್ಕಂತೂ ಬಹಳ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯನವರ ಈ ನಡೆ. ಅವರು ಏನು ಗೊತ್ತಿಲ್ಲದೆ ಇರುವಂತ ರಾಜಕಾರಣಿ ಅಲ್ಲ, ಚಾಣಾಕ್ಷರೇ. ಆದ್ರೆ ಈ ತಂತ್ರಗಾರಿಕೆ ವರ್ಕೌಟ್ ಆಗುತ್ತಾ ನೋಡೋಣ. ಮತ್ತೊಂದು ವಿಚಾರದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.